ವಿಧಾನಸೌಧದಲ್ಲಿ ಸರ್ಕಾರವನ್ನ ಕಟ್ಟಿ ಹಾಕಲೇಬೇಕು ಅಂತ ಬಿಜೆಪಿ ಹೈಕಮಾಂಡ್ ಪ್ಲಾನ್ ರೂಪಿಸ್ತಾ ಇದೆ. ಇನ್ನು ಸರ್ಕಾರವನ್ನ ಕಟ್ಟಿ ಹಾಕೋದಕ್ಕೆ ಬಿಜೆಪಿಗೆ ಹೈಕಮಾಂಡ್ ನಾಯಕರು ಟಾಸ್ಕ್ ಕೊಟ್ಟಿದ್ದಾರೆ. ಸದನದ ಒಳಗೆ ಸರ್ಕಾರವನ್ನ ಕಟ್ಟಿ ಹಾಕೋದಕ್ಕೆ ಬಿಜೆಪಿ ನಾಯಕರು ಪ್ಲಾನ್ ನಡೆಸ್ತಾ ಇದ್ರೆ, ಸರ್ಕಾರವನ್ನ ಕಟ್ಟಿ ಹಾಕೋದಕ್ಕೆ ಬಿಜೆಪಿಗೆ ಹೈ ನಾಯಕರು ಟಾಸ್ಕ್ ಕೊಟ್ಟಿದ್ದಾರೆ. ಸರ್ಕಾರದ ವೈಫಲ್ಯಗಳ ವಿರುದ್ಧ ಹೋರಾಟ ಮಾಡಿ ಅಂತ ಸೂಚನೆ ನೀಡಲಾಗಿದೆ. ಸಿಎಂ ವಿರುದ್ಧ ಮೀಸಲಾತಿ ವಿಚಾರ, ಅನುದಾನದ ಅಸ್ತ್ರವನ್ನ ಪ್ರಯೋಗಿಸಿ ಅಂತ ಹೇಳಿದರು. ಇನ್ನು ಪರಿಷತ್ನಲ್ಲಿ ರೆಬಲ್ ಆಗಿರುವ ಛಲವಾದಿ ನಾರಾಯಣಸ್ವಾಮಿ ವಿಧಾನಸಭೆಯಲ್ಲಿ ಸಿಎಂ ವಿರುದ್ಧ ಸುನೀಲ್ ಕುಮಾರ್ ಕೂಡ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಅಂದ್ರೆ ಸದನದ ಒಳಗೆ ರಾಜ್ಯ ಸರ್ಕಾರವನ್ನ ಕೆಲವೊಂದಷ್ಟು ಹಗರಣಗಳಲ್ಲಿ ಅಥವಾ ಅನುದಾನದ ಹಂಚಿಕೆಯಲ್ಲೂ ಕೂಡ ಕಟ್ಟಿ ಹಾಕಬೇಕು. ಈಗಂತ ಹೈಕಮಾಂಡ್ ಬಿಜೆಪಿ ನಾಯಕರಿಗೆ ಸಲಹೆ ಸೂಚನೆಯನ್ನ ಕೊಟ್ಟಿದೆ. ಇದೊಂಥರ ಬಿಗ್ ಟಾಸ್ಕ್ ಅಂತಾನೆ ಹೇಳಬಹುದು. ಸರ್ಕಾರವನ್ನ ಹೋರಾಟ ಮಾಡುವ ಮೂಲಕ ಅವರನ್ನ ಹೇಗಾದ್ರೂ ಮಾಡಿ ಮಾಸ್ಟರ್ ಪ್ಲಾನ್ ನ ಮೂಲಕ ಎಣಿಲೇಬೇಕು. ಅವ್ರ ಪ್ರಾಬ್ಲಮ್ಸ್ ಏನಿದೆ ಅಥವಾ ಹಗರಣಗಳು ಏನಿವೆ ಎಲ್ಲವನ್ನ ಕೂಡ ಟೀಕೆ ಟಿಪ್ಪಣಿ ಮಾಡೋದ್ರ ಮೂಲಕ ಅವರನ್ನ ಬಂಧಿಸಲೇಬೇಕು ಅನ್ನೋದನ್ನ ಹೈಕಮಾಂಡ್ ಬಿಜೆಪಿ ನಾಯಕರಿಗೆ ಸಲಹೆ ಸೂಚನೆಯನ್ನ ನೀಡಿದೆ. ಇನ್ನು ಇದೇ ವಿಚಾರವಾಗಿ ವಿಧಾನಸಭೆಯಲ್ಲಿ ಸಿಎಂ ವಿರುದ್ಧ ಸುನೀಲ್ ಕುಮಾರ್ ಕೂಡ ಆಕ್ರೋಶವನ್ನ ಹೊರಹಾಕಿದ್ರು. ಒಟ್ಟಾರೆಯಾಗಿ ಅಧಿವೇಶನ ಮುಗಿಯೋದ್ರೊಳಗೆ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ನಾಯಕರು ಹೇಗಾದ್ರೂ ಮಾಡಿ ಹೋರಾಟ ಮಾಡಬೇಕು. ಅಂದ್ರೆ ಅನುದಾನ ವಿಚಾರವಾಗಿರಬಹುದು ಅಥವಾ ಕೆಲವೊಂದಷ್ಟು ಹಗರಣಗಳ ವಿಚಾರವನ್ನ ಇಟ್ಕೊಂಡು ಸರ್ಕಾರವನ್ನ ಕಟ್ಟಿ ಹಾಕಬೇಕು ಅಂತ ಬಿಜೆಪಿಗೆ ಹೈಕಮಾಂಡ್ ಕೆಲವೊಂದಷ್ಟು ಸಲಹೆ ಸೂಚನೆಯನ್ನ ನೀಡಿದೆ.